ಹಾಯ್ ಫ್ರೆಂಡ್ಸ್, ಅಮೃತಧಾರೆ ಸೀರಿಯಲ್ ಶನಿವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಮೃತಧಾರೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಬರೀ ಮೋಸ ಉದಾಯಕ ವಂಚನೆಗಳನ್ನೇ ಮಾಡ್ಕೊಬಂದಿದ್ದಾನೆ ರಾಜೇಂದ್ರ ಭೂಪತಿ. ಅವನ ನೆರಳಲ್ಲೂ ಅವ್ರ ಮಗಳು ಬೆಳಿಬಾರ್ದು ಅನ್ನೋದು ಆ ತಾಯಿಯ ಒಂದು ಬೇಡಿಕೆ ಆಗಿತ್ತು ಯಜಮಾನ್ರೆ. ಅದಕ್ಕೋಸ್ಕರ ನಾನು ಅವಳನ್ನ ಕಷ್ಟಪಟ್ಟು ನನ್ನ ಜೋಪಾನ ಮಾಡಿ ಇಷ್ಟು ದೊಡ್ಡವಳು ಮಾಡಿದ್ದೀನಿ. ದಯವಿಟ್ಟು ರಾಜೇಂದ್ರ ಭೂಪತಿಗೆ ಯಾವ ವಿಷಯನೂ ಹೇಳ್ಬೇಡಿ ಅಂತ ಅಜ್ಜ ಬೇಡ್ಕೊತಾರೆ. ಅದಕ್ಕೆ ಒಪ್ಕೊತಾರೆ ಗೌತಮ್ ಅವರು. ಓಕೆ, ಆ ತಾಯಿ ಒಂದು ಬೈಕೆನ ನಾವು ಬ್ರೇಕ್ ಮಾಡೋದು ಬೇಡ. ನಾವು ಅವ್ರ ಆಸೆ ಥರನೇ ಮಲ್ಲಿ ನಮಗೆ ಮಾತ್ರ ರಾಜೇಂದ್ರ ಭೂಪತಿ ಮಗಳು ಅನ್ನೋ ವಿಷಯ ಗೊತ್ತಿರಲಿ. ನಾನು ಯಾವತ್ತೂ ಆ ವಿಷಯನ ರಾಜೇಂದ್ರ ಭೂಪತಿಗೆ ಹೇಳೋದಿಲ್ಲ ಅಂತ ಮಾತು ಕೊಡ್ತಾರೆ. ಅದನ್ನ ಕೇಳಿ ತಾತಂಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಎಲ್ಲದಕ್ಕಿಂತ ನಿಮ್ಮ ತಾಳ್ಮೆ ದೊಡ್ಡದು. ನೀವು ಆ ಹೆಣ್ಮಗಳು ಭವಿಷ್ಯಕ್ಕೋಸ್ಕರ ನಿಮ್ಮ ಮಾತನ್ನೇ ನೀವು ಮಾಡಿಕೊಂಡು ನೀವು ಮೂಕನಾಗಿ ಇಷ್ಟು ದಿನ ಇದ್ದುಬಿಟ್ರಲ್ಲ, ನಿಮ್ಮ ಸಾಧನೆ ತುಂಬ ದೊಡ್ಡದು. ನಿಮಗೆ ಎಷ್ಟು ಒಳ್ಳೆ ಮನಸ್ಸಿದೆ ಅಂತ ಹೇಳಿ ಗೌತಮ್ ಆ ತಾತಂಗೆ ಹೊಗಳ್ತಾ ಇರ್ತಾರೆ. ಅದನ್ನು ನೋಡಿ ತಾತ ಹೇಳ್ತಾರೆ, ಮತ್ತು ಆ ತಾಯಿಗೆ ನಾನು ಭಾಷೆ ಕೊಟ್ಟಿದ್ದೆ, ನಾನು ನಿಮ್ಮ ಮಗಳನ್ನ ಜೋಪಾನ ಮಾಡಿ ಒಳ್ಳೆಯ ರೀತಿಲಿ ಬೆಳೆಸ್ತೀನಿ ಅಂತ. ನಾನು ಯಾವತ್ತೂ ಅವ್ರ ಮಡ್ಲಿಗೆ ಸೇರಿಸಲ್ಲ, ಅವ್ರ ಅಪ್ಪನ ನೆರಳು ಸೋಗದೇ ಇರೋ ಥರ ನೋಡ್ಕೊತೀನಿ ಅಂತ ಭಾಷೆ ಕೊಟ್ಟಿದ್ದೆ. ಅದಕ್ಕೋಸ್ಕರ ನಾನು ಎಲ್ಲಿ ಮಾತಾಡ್ಬಿಟ್ರೆ ಬೇರೆಯವ್ರ ಮುಂದೆ ನಾನು ಅವ್ರ ಮಗಳು ಅನ್ನೋ ವಿಷಯನ ಯಾರಿಗಾದ್ರೂ ಹೇಳ್ಬಿಡ್ತೀನೇನೋ ಅಂತ ನನ್ನ ಮೇಲೆ ನನಗೆ ಭಯ ಇತ್ತು. ಆದರೆ ನಿಮಗೆ ಇವತ್ತು ಹೇಳಲೇಬೇಕಾಗಿರೋ ಪರಿಸ್ಥಿತಿ ಬಂತು. ಅದಕ್ಕೋಸ್ಕರ ನಿಮಗೆ ಈ ವಿಷಯನ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರಿಗೂ ಹೇಳ್ಬೇಡಿ, ಈ ವಿಷಯ ನಮ್ಮ ಮಧ್ಯೆನೇ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ. ಸರಿ, ನಮ್ಮ ಮನೆಯಲ್ಲಿ ಭೂಮಿಕಾ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ. ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಮಲ್ಲಿ ಬೇಕು. ಮಲ್ಲಿ ಇಲ್ಲೇ ಇದ್ದರೆ ಆಗೋದಿಲ್ಲ, ಅದಕ್ಕೆ ಅವಳನ್ನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಸರಿ ಯಜಮಾನ್ರೆ, ನೀವು ಮಲ್ಲಿನ ಕರ್ಕೊಂಡೋಗಿ ಅಂತ ಅಜ್ಜ ಹೇಳ್ತಾರೆ. ಅವಾಗ ಆಯಿತು ಅಂತ ಮಲ್ಲಿನೂ ಮನೆಗೆ ಬರ್ತಾಳೆ. ಮನೆಗೆ ಬಂದಾದಮೇಲೆ ನಡಿ ಮಲ್ಲಿ, ನಾವು ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಮಲ್ಲಿನ ಕರ್ಕೊಂಡು ಗೌತಮ್ ಮನೆಗೆ ಬರ್ತಾರೆ. ಮಲ್ಲಿಗೆ ಆಚೆ ಕಡೆ ವೆಯ್ಟ್ ಮಾಡೋದಕ್ಕೆ ಹೇಳಿರ್ತಾರೆ. ನೀನು ಇಲ್ಲೇ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡು, ನಾನು ಸ್ವಲ್ಪ ಹೊತ್ತಾದಮೇಲೆ ನೀನು ಒಳಗಡೆಗೆ ಬರುವಂತೆ, ನಾನು ಭೌಮಿಕಾಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ತಾರೆ. ಆಯಿತು ಅಂತ ಆಚೆ ಕಡೆ ವೆಯ್ಟ್ ಮಾಡ್ತಾ ಇರ್ತಾಳೆ. ಭೂಮಿಕಾ ಅಂತ ಕೂಗ್ತಾ ಮನೆ ಒಳಗಡೆಗೆ ಬರ್ತಾರೆ ಗೌತಮ್. ಏನಿದು ಈ ಥರ ಕರಿತಿದ್ದಾರಲ್ಲ ಅಂತ ಭೂಮಿಕಾ ಬರ್ತಾಳೆ. ಆವಾಗ ನಿಮ್ಗೊಂದು ಸರ್ಪ್ರೈಸ್ ತೊಗೊಂಬಂದಿದ್ದೀನಿ ನಾನು, ಏನಿರ್ಬೋದು ಗೆಸ್ ಮಾಡಿ ನೋಡೋಣ ಅಂತ ಹೇಳ್ತಿರ್ತಾರೆ. ಆವಾಗ ಅಜ್ಜಿ ಹೇಳ್ತಾರೆ, ನೋಡಿದ್ಯಮ್ಮ, ನಾನು ಹಿಂಗೆ ಹೇಳಿಲ್ವಾ, ಅವ್ರ ತಾತನೂ ಅಷ್ಟೇ ಬರೋವಾಗ ಏನಾದರೂ ಒಂದು ಸರ್ಪ್ರೈಸ್ ಇಟ್ಕೊಂಬರ್ತಾಯಿದ್ರು. ನನ್ನ ಮೊಮ್ಮಗನ ಬಗ್ಗೆ ನನಗೆ ಗೊತ್ತಿಲ್ವಾ, ಅವನು ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತಲೇ ಆಚೆ ಹೋಗಿದ್ದಾನೆ ಅಂತ ನಾನು ಹೇಳ್ತಿದ್ದೆ ತಾನೇ, ಅದೇ ಥರ ಮಾಡ್ಕೊಂಬಂದಿದ್ದಾನೆ ನೋಡು ಅಂತ ಹೇಳ್ತಾ ಇರ್ತಾರೆ. ಆವಾಗ ನನಗೆ ತಡ್ಕೊಳೋದಕ್ಕಾಗ್ತಾ ಇಲ್ಲ, ಅದೇನು ಸರ್ಪ್ರೈಸ್ ಹೇಳಿ ಅಂತ ಹೇಳ್ತಾ ಇರ್ತಾರೆ. ಆವಾಗ ಬಾರಮ್ಮ ಅಂತ ಕರೀತಾರೆ. ಆವಾಗ ಗೌತಮ್ ಕರೆದ ತಕ್ಷಣ ಮಲ್ಲಿ ಮನೆ ಒಳಗಡೆಗೆ ಬರ್ತಾಳೆ. ಮಲ್ಲಿನ ನೋಡಿ ತುಂಬ ಖುಷಿ ಆಗುತ್ತೆ ಭೂಮಿಕಂಗೆ. ಮಲ್ಲಿ ನಿನ್ನ ನೋಡಿ ಎಷ್ಟು ದಿನ ಆಗಿತ್ತು, ನನಗೆ ತುಂಬ ನಿನ್ನ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳ್ತಾ ಇರ್ತಾಳೆ. ಹೌದು, ನೀವು ಈಗ ನಿಮ್ಮ ಹೊಟ್ಟೆಯಲ್ಲಿ ಮಗು ಬೇರೆ ಬೆಳೀತಾ ಇದೆಯಂತೆ, ಅದಕ್ಕೋಸ್ಕರ ನಾನು ನಿಮ್ಮನ್ನ ಆರೈಕೆ ಮಾಡೋದಕ್ಕೆ ಅಂತಲೇ ಇಲ್ಲಿಗೆ ಬಂದೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ನೀನು ಬಂದಿದ್ದು ತುಂಬ ಒಳ್ಳೇದಾಯಿತು ಅಂತ ಹೇಳಿ ಅವಳನ್ನ ತಪ್ಕೊತಾರೆ. ಸರಿ ಭೂಮಿಕಾ, ನಾನು ರಿಫ್ರೆಶ್ ಬರ್ತೀನಿ ಅಂತ ಹೇಳಿ ಗೌತಮ್ ಅವರು ರೂಮ್ ಒಳಗಡೆಗೆ ಹೋಗ್ತಾರೆ. ನಿನ್ನ ಹತ್ರ ಮಾತಾಡೋದು ತುಂಬ ಇದೆ ಅಂತ ಭೂಮಿಕಾ ಮಲ್ಲಿನ ಕರ್ಕೊಂಡೋಗಿ ಒಂದು ಸೋಫಾ ಮೇಲೆ ಕೂತ್ಕೊಂಡ್ಬಿಟ್ಟು, ಈ ಮಲ್ಲಿ, ನೀನು ಸಡನ್ನಾಗಿ ಏನು ಕೂರ್ಗೋದೆ, ನನಗೆ ವಿಷಯ ಗೊತ್ತಾಗಲಿಲ್ಲ, ಏನಾದರೂ ಸಮಸ್ಯೆ ಇದೆಯಾ? ನೋಡಿ, ಇವಾಗ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಲ್ವಾ, ನೆಕ್ಸ್ಟು ನೀನು ಮತ್ತು ಜಯದೇವ್ ಇಬ್ಬರನ್ನೂ ಸೇರಿಕೊಂಡು ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಡಬೇಕು ಮನೆಗೆ, ಆಯಿತಾ ಅಂತ ಹೇಳ್ತಾ ಇರ್ತಾರೆ. ಆದರೆ ಆವಾಗ ಮಲ್ಲಿಗೆ ಬೇಜಾರಾಗುತ್ತೆ. ಅವಳು ಯಾಕೆ ಮನೆಗೆ ಬಿಟ್ಟು ಹೋದ್ಲು ಅನ್ನೋದನ್ನ ನೆನ್ಪು ಮಾಡಿಕೊಂಡು ಬೇಜಾರು ಮಾಡ್ಕೊತಾ ಇರ್ತಾಳೆ. ಅವ್ರಿಗೆ ನಾನು ಯಾವ ಥರ ಹೇಳಿ ಈ ವಿಷಯನ, ಜಯದೇವ್ ಅವರು ಆ ದಿಯ್ಯನ ಸಹವಾಸ ಇನ್ನೂ ಬಿಟ್ಟಿಲ್ಲ, ಅವ್ರ ಜೊತೆನೇ ಇದ್ದಾರೆ, ಅವಳ ಜೊತೆ ಆ ಗುಟ್ಟಾಗಿ ಆ ಸಂಬಂಧ ಇಟ್ಕೊಂಡಿದ್ದಾರೆ ಅನ್ನೋ ವಿಷಯನ ಹೇಳಿದ್ರೆ ಇವಾಗ ಚೆನ್ನಾಗಿರೋದಿಲ್ಲ. ಯಾಕೆಂದರೆ ಭೂಮಿಕಾ ಅವರು ಪ್ರೆಗ್ನೆಂಟ್ ಇದ್ದಾರೆ. ಈಗ ಆ ವಿಷಯನ ಹೇಳಿದ್ರೆ ಅವ್ರಿಗೆ ಮನಸ್ಸಲ್ಲಿ ಬೇಜಾರಾಗತ್ತೆ. ಅದಕ್ಕೆ ನಾನು ಕಾರಣ ಆಗಬಾರ್ದು, ಅದಕ್ಕೆ ನಾನು ಏನಾದರೂ ಹೇಳಿ ಮ್ಯಾನೇಜ್ ಮಾಡೋಣ ಅಂತ ಮಲ್ಲಿ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ಏನದು ಹೇಳು ಮಲ್ಲಿ, ಅದೇನು ಯೋಚನೆ ಮಾಡ್ತಾ ಇದೆಯಾ ಅಂತ ಭೂಮಿಕಾ ಕೇಳ್ತಾ ಇರ್ತಾಳೆ. ಏನೂ ಇಲ್ಲ ಅಕ್ಕ ಅಂತ ಹೇಳ್ತಾಳೆ. ರಾಜೇಂದ್ರ ಭೂಪತಿ ಮತ್ತು ಜಯದೇವ್ ಇಬ್ಬರನ್ನು ಮಾತಾಡ್ತಾ ಇರ್ತಾರೆ. ಅಂಕಲ್, ನಾವು ಸುಮ್ಮನೆ ಇದ್ದರೆ ಆಗೋದಿಲ್ಲ, ನೀವು ನಿಮ್ಮ ನೋವನ್ನೆಲ್ಲ ಈ
ಟೆಂಪರವರಿ ಡ್ರಿಂಕ್ಸ್ನ ಕುಡ್ದು ಮರ್ತೋಗ್ಬೇಡ್ರಿ. ಅದು ನಿಮಗೆ ಆ ನಿಶಾ ಇಳ್ದಾದ್ಮೇಲೆ ತಿರ್ಗಾ ಎಲ್ಲ ನೋವುಗಳು ಮತ್ತೆ ಒಟ್ಟಿಗೆ ಬರ್ತವೆ. ಅದಕ್ಕೆ ಇದು ಪರಿಹಾರ ಅಲ್ಲ. ಅಲ್ಲಿ ನೆಮ್ಮದಿ ಇರದೇ ಇರೋ ಥರ ನಮ್ಮ ಅಣ್ಣನ ನಾವು ನೋಡ್ಕೊಬೇಕು. ಅವನಿಗೆ ಫಸ್ಟು ಹೆಂಗೆ ಹೊಡಿಬೇಕು ಅಂದರೆ ಅವ್ನು ಮತ್ತೆ ಎದ್ದೇಳಬಾರ್ದು, ಆ ಥರ ಹೊಡೆತ ಕೊಡಬೇಕು ಅಂತ ಹೇಳ್ತಾ ಇರ್ತಾನೆ. ಇವಾಗ ಅವನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಲ್ವಾ, ಒಬ್ಳು ಮಗಳನ್ನ ಕಳ್ಕೊಂಡ್ರೆ ಹೆಂಗೆ ದುಃಖ ಆಗುತ್ತೆ ಅಂತ ಅವನಿಗೆ ತೋರಿಸ್ಕೊಡ್ಬೇಕು ನಾನು. ಈ ಸಂದರ್ಭನ ಯೂಸ್ ಮಾಡಿಕೊಂಡು ಅವ್ನಿಗೆ ಹೆಂಗೆ ಹೊಡಿತೀನಿ ನೋಡು ಅಂತ ಹೇಳ್ತಾ ಇರ್ತಾನೆ. ಆವಾಗ ಜಯದೇವ್ಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ನಾನು ಏನು ಮಾಡೋದಕ್ಕಾಗಿಲ್ವೋ ಅದನ್ನು ಈ ವಿಲ್ಲನ್ ಅಂಕಲ್ ಮಾಡ್ತಿದ್ದಾರಲ್ಲ, ನಂಗೆ ಅಷ್ಟೇ ಸಾಕು ಅಂತ ಅವನ ಮನಸ್ಸಲ್ಲಿ ಅನ್ಕೊತಾ ಇರ್ತಾನೆ. ಪ್ರಪಂಚನೇ ನೋಡದೇ ಇರೋ ಆ ಪುಟ್ಟು ಕಂದಮ್ಮನ ಮೇಲೆ ಈ ಪಾಪಿಗಳ ಕಣ್ಣು ಬಿದ್ದಿದೆ. ಇವಾಗ ಇವ್ರು ಏನಾದ್ರೂ ಆ ಮಗುಗೆ ಪ್ರಾಬ್ಲಮ್ ಮಾಡ್ತಾರೆ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇದು ನಾಳೆಯ ಸಂಚಿಕೆಯ ಸಣ್ಣ ಝಲಕ್ಕು. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಜಯದೇವು ಮತ್ತು ಈ ರಾಜೇಂದ್ರ ಭೂಪತಿ ಸೇರಿಕೊಂಡು ಭೂಮಿಕಂಗೆ ಕಷ್ಟ ಕೊಡಬೇಕು, ಅವಳ ಹೊಟ್ಟೆಲಿರೋ ಮಗುಗೆ ಏನಾದರೂ ಸಮಸ್ಯೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇವಾಗ ಅವ್ರು ಮಾಡೋ ಮೋಸದ ಜಾಳಕ್ಕೆ ಭೂಮಿಕಾ ಬಲಿ ಆಗ್ತಾಳ. ಅದರಿಂದ ಅವಳು ಮಗು ಕಳ್ಕೊಳ್ಳೋವಂಥ ಪರಿಸ್ಥಿತಿ ಬರುತ್ತಾ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಈಗ ಗೌತಮ್ ಸಹಾಯದ ಅವಶ್ಯಕತೆ ಇದೆ. ಗೌತಮ್ ಎಷ್ಟೇ ಸಹಾಯ ಮಾಡಿದ್ರು ಈ ಜಯದೇವ್ ಮನೆ ಒಳಗಡೆನೇ ಇತ್ಕೊಂಡು ಅವಳಿಗೆ ಸಮಸ್ಯೆ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾನೆ. ಅವ್ರ ಜೊತೆಗೆ ಈ ಪಾಪಿ ಶಕುಂತಲಾ ಮತ್ತು ಅವ್ರ ಅಣ್ಣ ಸೇರಿಕೊಂಡು ಭೂಮಿಕನನ್ನೇ ಇಲ್ಲ ಅನ್ಸ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಈ ರಾಕ್ಷಸರುಗಳ ನಡುವೆ ಭೂಮಿಕನ ಯಾರು ಕಾಪಾಡ್ತಾರೆ, ಏನಾಗತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗೋಣ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.